SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮೊದಲಿಗೆ ಸಾಂಗ್ ರಿಲೀಸ್ ಆಗಿದೆ, ಮತ್ತೆ ಮಳೆ ಇವತ್ತಿದೆ, ಹೇಗಿದೆ? ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಗೊತ್ತಿಲ್ಲ ಫೀಡ್ಬ್ಯಾಕ್ ಯಾವ ಥರ ಬರುತ್ತೋ, ಎಲ್ಲರ ಜನರ ಫೀಡ್ಬ್ಯಾಕ್ ವೇಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಕುಸುಮಳಾಗಿ ಹೇಗನ್ನಿಸ್ತು ಆ ಪಾತ್ರ? ಯಾಕೆಂದರೆ ಕಾದಂಬರಿ ಆಧಾರಿತ ಸಿನಿಮಾ ಮಾಡೋದೇ ಒಂದು ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಅದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ತೋರಿಸ್ಕೊಳ್ಳೋಕ್ಕೆ ದಾರಿ ಇರುತ್ತೆ. ಹಾಗಾಗಿ ಈ ಸಿನಿಮಾ ಮಾಡಿದ್ದು ನನಗೆ ಖುಷಿ ಇದೆ. ಹಿಂಗೆ ಶಿಫ್ಟ್ ಆಗ್ತಿರಲಿ ಮೂರು ಕ್ಯಾಮರಾ. ಸೊ ಇದು ಆ್ಯಕ್ಚುಲಿ ಕಾದಂಬರಿ ಆಧಾರಿತ, ಅದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ? ಯಾಕೆಂದರೆ ತುಂಬ ವಿಷಯ ಇದೆ ಅಂತೆ. ಸ್ಪೆಷಲಿ ಈ ಸಿನಿಮಾದಲ್ಲಿ ಹೆಣ್ಮಕ್ಳ ಬಗ್ಗೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾವ ಥರ ಅಂತಂದಿದ್ರೆ, ಮೆಚುರಿಟಿ ಇದ್ದಾಗೆ ಒಂಥರ ಇರ್ತಾರೆ ಹೆಣ್ಮಕ್ಳು, ಮೆಚುರಿಟಿ ಬಂದಾಗಲೇ ಮತ್ತೊಂದು ಥರ ಇರ್ತಾರೆ. ಆ ಎಲ್ಲನೂ ಹಿಡಿದಿಟ್ಕೊಳ್ಳೋಂಥ ಪಾತ್ರ ಕಸ್ತೂರಿ ಪಾತ್ರ. ಓಕೆ, ಇನ್ನು ಆ್ಯಕ್ಚುಲಿ ನಾಗಣ್ಣ ಸರ್ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ, ಅಕ್ಕ ಮಾದೇವಿ ಸಿನಿಮಾದ ಬಗ್ಗೆ 50 ದಿನ ಆಗಿದೆ. ಹೌದು, ಹೇಳ್ತೀವಿ. ತುಂಬ ಖುಷಿ ಆಗ್ತಿದೆ. ಉತ್ತರ ಕರ್ನಾಟಕ ಸೈಡು ಎಲ್ಲ ಕಡೆನೂ ಅದ್ಧೂರಿಯಾಗಿ ಸಿನಿಮಾ ಹೋಗ್ತಾ ಇದೆ ಅಕ್ಕ ಮಹಾದೇವಿ ಸಿನಿಮಾದ್ದು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಸಿನಿಮಾ ಹೋಗುತ್ತೆ ಅಂತ. ನಿಜವಾಗ್ಲೂ ಎಲ್ಲ ಆಡಿಯನ್ಸ್ ಎಲ್ಲ ತುಂಬ ಪ್ರೀತಿ ಕೊಟ್ಟು, ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ತುಂಬ ನನ್ನ ಪಾತ್ರ ಏನಿದೆ ಅದನ್ನು ತುಂಬ ಮೆಚ್ಕೊಳ್ತಿದ್ದಾರೆ. ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ರಿಲೀಸ್ ಜನವರಿ 2ನೇ ತಾರೀಕು ಆಗಿದೆ, ಇನ್ನೂ ಸಿನಿಮಾ ನಡೀತಾ ಇದೆ. ಸೊ ಯಾರೆಲ್ಲ ವೀಕ್ಷಿಸಿಲ್ಲ ಎಲ್ಲರೂ ಹೋಗಿ ಸಿನಿಮಾನ ನೋಡಿ. ಲೈವ್ ಆಗಿ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ ಮೇಡಮ್. ಅದು ನೀವೇ ಹೇಳ್ಬೇಕು ನನಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಇಲ್ಲ, ಯಾವುದ್ರಲ್ಲಿ ಚೆನ್ನಾಗಿದ್ದೀನಿ ನಾನು? ಲೈವ್ ಅಲ್ಲ, ಲಂಗದ ಉಂಡಿ ಅಲ್ಲ? ಓಹೋ, ಅಂದ್ರೆ ಲೈವಲ್ಲಿ ಚೆನ್ನಾಗಿಲ್ವಾ? ಅದು ಚೆನ್ನಾಗಿದ್ದೀರಾ, ಬಟ್ ಕಾಸ್ಟ್ಯೂಮ್ ಅನ್ನೋದು ಬಂದಾಗ ಆ ಸಾಂಗಿಗೆ ಸಖತ್ ಸೂಟ್ ಆಗಿದೆ. ಅದು ಒಂದು ಟೈಟಲ್ ಇದೆಯಲ್ಲ, ಯಾವ ಕಾಲದಲ್ಲಿ ಆಗುತ್ತೆ? ಮಳೆಗಾಲದಲ್ಲಿ ಅಥವಾ ಎಲ್ಲ ಕಾಲದಲ್ಲಿ? ಜೀವನದಲ್ಲಿ ಬಂದಾಗ ಎಲ್ಲರ ಕಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಸಂದರ್ಭ ಬರುತ್ತೆ. ಆದರೆ ನಮ್ಮ ಸಿನಿಮಾದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಯಾವ ಥರ ತೋರಿಸಿದ್ದೀವಿ ಅಂದರೆ, ಮಳೆ ನೀವು ನೋಡಿರ್ತೀರ ಸ್ಕ್ರೀನ್ ಮೇಲೆಲ್ಲ, ಮಳೆ ಬಂದಾಗಲೆಲ್ಲ ಶೂಟಿಂಗ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ಮಳೆಗಾಲ ನಮ್ಮ ಸಿನಿಮಾದಲ್ಲೇ ಕಾಣಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಾಂ, ನಮ್ಮ ಸಿನಿಮಾದಿಂದ ಬರುತ್ತೆ. ಇಲ್ಲ, ಸುನಾಮಿ ಏನು ಬರಲ್ಲ, ಮಳೆ ಬರುತ್ತೆ. ಇನ್ನು ಆ್ಯಕ್ಚುಲಿ ಮತ್ತೆ ಮಳೆ ಐತಿದೆ. ಆ್ಯಕ್ಚುಲಿ ಪತ್ರಕರ್ತರು ಅವರು ಪರಂ ಗುಬ್ಬಿ ಸರ್, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ತಯಾರಿ ಹೇಗಿತ್ತು ಸೆಟ್ಟಲ್ಲಿ? ಅವ್ರ ತಯಾರಿ ಮುಂಚೆಯಿಂದನೇ ತಯಾರು ಮಾಡ್ತಾಯಿದ್ರು. ಅವರೆಲ್ಲ ಸ್ಕ್ರಿಪ್ಟ್ ವರ್ಕ್ ಆಗಲಿ. ನಾನು ಅಕಸ್ಮಿತವಾಗಿ ಬಂದೆ ಈ ಸಿನಿಮಾಕ್ಕೆ. ಲಾಸ್ಟ್ ಮೂಮೆಂಟಿಗೆ ಈ ಥರ ಇದೆ ಮೇಡಮ್, ನಮಗೆ ಕಾದಂಬರಿ ಆಧಾರಿತ ಸಿನಿಮಾ ತಾವು ಬರ್ತೀರಾ ಅಂದರೆ ನಾನು ತುಂಬ ಖುಷಿಯಿಂದ ಒಪ್ಕೊಂಡು ಹೋಗಿ ಸಿನಿಮಾ ಮಾಡಿರೋದು. ತುಂಬ ಒಳ್ಳೆ ಸೆಟ್ಟಲ್ಲೂ ತುಂಬ ಚೆನ್ನಾಗಿ ಏನಾದರೂ ಡೌಟ್ಸ್ ಇದ್ದರೆ ಚೆನ್ನಾಗಿ ಹೇಳ್ಕೊಡ್ತಿದ್ರು, ತುಂಬ ಸಹಕಾರ ಮಾಡ್ತಿದ್ರು ಎಲ್ಲ ಕಲಾವಿದ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸಿನಿಮಾ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ? ಫ್ಯಾಮ್ಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಫ್ಯಾಮ್ಲಿ ಆಗಿರ್ಬೋದು, ಒಂದು ಹುಡುಗಿ ಬಗ್ಗೆ ಪ್ರೀತಿ ಅಂತ ಬಂದಾಗ ಏನೆಲ್ಲ ಪರಿಣಾಮಗಳು ಬೀರುತ್ತೆ, ಹುಡುಗಿ ಪೊಸಿಟಿವ್ ಆದಾಗ ಏನೆಲ್ಲ ಅವ್ರ ಸಂಬಂಧದ ಮಧ್ಯೆ ಬಿರುಕುಗಳು ಬರುತ್ತೆ ಅನ್ನೋದೆಲ್ಲನೂ ನಮ್ಮ ಸಿನಿಮಾದಲ್ಲಿದೆ. ರಿಲೀಸ್ ಆಗಿದೆ, ಏನು ಫೀಡ್ಬ್ಯಾಕ್ ಬಂತು ಮೇಡಮ್ ಇಲ್ಲ, ಇಲ್ಲಿ ನೋಡಿದವರೆಲ್ಲ ತುಂಬ ಖುಷಿ ಪಟ್ಟರು. ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಹೊರಗಡೆ ಎಲ್ಲ ಕೇಳಬೇಕು ಯಾವ ಥರ ಬರುತ್ತೆ ಏನಿಲ್ಲ ಅಂತ. ಮೇಡಮ್, ಇತ್ತೀಚೆಗೆ ನೀವು ನೋಡಿದ ಕನ್ನಡ ಸಿನಿಮಾ ಯಾವುದು? ಅದು ಅಮೃತಾಂಜನ್ ಅಂತಿದೆ ಅಲ್ವಾ, ಆ ಸಿನಿಮಾ ನೋಡಿದೆ ನಾನು. ನಂಗೆ ತುಂಬ ಖುಷಿ ಆಯಿತು. ತುಂಬ ಕಾಮಿಡಿ ಇದೆ ಅದರಲ್ಲಿ, ಎಲ್ಲರೂ ಹೋಗಿ ನೋಡಬೇಕು. ಇದು ಒಂದೇ ಸಿನಿಮಾ ಅಂತಲ್ಲ, ಕನ್ನಡದಲ್ಲಿ ಬರುವಂಥ ಪ್ರತಿಯೊಂದು ಸಿನಿಮಾನು ನೀವು ಹೋಗಿ ನೋಡಿದಾಗಲೇ ನಮ್ಮಂಥ ಕಲಾವಿದರಿಗೆ ಒಂದು ಸ್ವಲ್ಪ ಬೆಲೆ ಬರುತ್ತೆ. ಸೊ ನನ್ನ ಕಳಕಳಿಯ ಮನವಿ ಏನಂದರೆ, ರಿಲೀಸ್ ಆಗೋಂಥ ಎಲ್ಲ ಸಿನಿಮಾಗಳು ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನೀವು ಹೋಗಿ ಸಿನಿಮಾ ನೋಡಿದಾಗಲೇ ಕಂಟೆಂಟ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೋಗಿ ನೋಡಲಾರ್ದೆ ಸುಮ್ಮನೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಫೀಡ್ಬ್ಯಾಕ್ ಕೊಡೋದು ತಪ್ಪಾಗುತ್ತೆ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ, ರಿಲೀಸ್ ಆಗ್ತಾ ಇರೋಂಥ ಎಲ್ಲ ಸಿನಿಮಾಗಳು ನೋಡಿ ನಿಮ್ಮ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಒಂದು ಕಡೆ ಅಕ್ಕ ಮಹಾದೇವಿಯನ್ನು ಒಂದು ಲೈಫ್ ಇಷ್ಟ ಮೇಲೆ ಮಾಡ್ತೀರಿ, ಮತ್ತೊಂದು ಕಡೆ ಹಳ್ಳಿ ಹುಡುಗಿಯಾಗಿ, ಲಂಗಾದಾವಣಿ ಹುಡುಗಿಯಾಗಿ ನಮ್ಮ ಮತ್ತೆ ಕಾಣಿಸ್ತೀರಿ. ಏನು ಹೇಳ್ತೀರಿ? ಹೌದು, ನೀವೇ ಅಂತೇಳಿ ನಾನು ಶಾಕ್. ನಿಜವಾಗ್ಲೂ ಆ ಲುಕ್ ಎಲ್ಲ ಕಡೆ ಒಂದಿಷ್ಟು ಟಾಟ್ಕೊಂಡು ನಡೀತು. ಹೌದು ಸರ್, ಇನ್ನೂ ನಡೀತಾ ಇದೆ ಸಿನಿಮಾ, ಇನ್ನೂ ರನ್ನಿಂಗಲ್ಲಿದೆ, ಚೆನ್ನಾಗಿ ಹೋಗ್ತಾ ಇದೆ. ಕಲಾವಿದ್ರ ಕೆಲಸನೇ ಅದು ಅಲ್ವಾ ಸರ್, ಪರಕಾಯ ಪ್ರವೇಶ ಆಗಬೇಕು ಪ್ರತಿಯೊಂದು ಪಾತ್ರದಲ್ಲೂ. ಅದೇ ಕಲಾವಿದರಲ್ವಾ. ಯಾವ ರೀತಿ ಪಾತ್ರ ಮಾಡಬೇಕು ಆಸೆ ಇದೆ ಈ ಥರದ್ದು?
ನನಗೆ ಮೇನ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ, ಜನಗಳಿಗೆಲ್ಲ ಒಳ್ಳೆ ಮೆಸೇಜ್ ಕೊಡೋಂಥ ಸಿನಿಮಾ. ಇವಾಗಿನ ಯೂತ್ಸಿಗೆ ಏನೇನೋ ತೊಂದರೆಗಳಾಗ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಓದೋದ್ರಲ್ಲಾಗಿರಲಿ, ಫ್ಯಾಮ್ಲಿಯಲ್ಲಾಗಿರಲಿ, ಏನೇನೋ ಬರ್ತಾ ಇದೆ, ಬರ್ತಾ ಇದೆ, ಎಲ್ರಿಗೂ ಗೊತ್ತೇ ಇದೆ. ಸೊ ಎಲ್ರಿಗೂ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳು ನಾನು ಮಾಡ್ಬೇಕನ್ನೋದು ನನಗೆ ತುಂಬ ಆಸೆ ಇದೆ. ಫೈನಲಿ ಮತ್ತೆ ಮಳೆ ಇರ್ತಿದೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಸಿನಿಮಾ ರಿಲೀಸ್ ಆಗಕ್ಕೆ ಬರ್ತಾ ಇದೆ, ನಿಮ್ಮೆಲ್ಲರ ಸಹಕಾರ ಇರಲಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾ, ಮತ್ತೆ ನಿಮಗೆ ಸಿನಿಮಾಗೆ ನೋಡೋದಕ್ಕೆ ಕರ್ಕೊಂಡು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.